ಕಾರಿನಲ್ಲೇ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಜೀವ ದಹನಗೊಂಡಿದ್ದಾರೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ದಗದಗ ಹೊತ್ತಿ ಉರಿದಿದೆ ಕಾರು. ಕಾರ್ನಲ್ಲಿದ್ದಂಥ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಾಲಿಮಠ ದುರ್ಮರಣಗೊಂಡಿದ್ದಾರೆ. ಮೊನ್ನೆ ತಾನೇ ಮಹಂತೇಶ್ ಬಿಳಗಿ ಎಂಬ IAS ಅಧಿಕಾರಿ ತೀರ್ಕೊಂಡ್ರು ಆಕ್ಸಿಡೆಂಟ್ನಲ್ಲಿ. ಅದು ಮಾಸುವ ಮುನ್ನವೇ ಈಗ ಮತ್ತೊಂದು ದುರ್ಘಟನೆ ಸಂಭವಿಸಿದೆ. ಕಾರಿನಲ್ಲೇ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಜೀವ ದಹನಗೊಂಡಿದ್ದಾರೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಕಾರು ದಗದಗ ಹೊತ್ತಿ ಉರಿದಿದೆ. ಇದರ ಪರಿಣಾಮ ಸ್ಪಾಟ್ನಲ್ಲೇ ಲೋಕಾಯುಕ್ತ ಅಧಿಕಾರಿ ಸಾವನ್ನಪ್ಪಿರುವಂಥದ್ದು. ಕಾರ್ನಲ್ಲಿದ್ದಂಥ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಾಲಿಮಠ ದುರ್ಮರಣಗೊಂಡಿದ್ದಾರೆ. ಧಾರವಾಡದ ಅಣ್ಣಿಗೇರಿ ಪಟ್ಟಣದ ಹೊರವಲಯದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಹಾವೇರಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆಗಿದ್ದಂಥ ಸಾಲಿಮಠ ಅವರು ಗದಗದಿಂದ ಹುಬ್ಬಳ್ಳಿ ಮಾರ್ಗವಾಗಿ ಹೊರಟಿದ್ದಂಥ I-20 ಕಾರು. ಈ ವೇಳೆ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು. ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರು ಹೊತ್ತಿ ಉರಿದಿದೆ. ಗದಗದಲ್ಲಿರುವಂಥ ಮನೆಗೆ ಇನ್ಸ್ಪೆಕ್ಟರ್ ಹೊರಟಿದ್ರು. ಈ ವೇಳೆ ದುರಂತ ಅಂತ್ಯ ಕಂಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಲೆಫ್ಟ್ ವಿಂಡೋದಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಾಲಿಮಠ ಅವರು ನೀವು ನೋಡಬಹುದು. ಇನ್ನ ರೈಟ್ ವಿಂಡೋದಲ್ಲಿ ಇನ್ಸ್ಪೆಕ್ಟರ್ ಸಜೀವ ದಹನಗೊಂಡಿದ್ದಾರೆ. ಸಾಲಿಮಠ ಗದಗದಲ್ಲಿರುವ ಮನೆಗೆ ಇನ್ಸ್ಪೆಕ್ಟರ್ ಹೊರಟಿದ್ರು. ಈ ವೇಳೆ ಒಂದು ದುರಂತ ಅಂತ್ಯ ಕಂಡಿದ್ದಾರೆ. ಘಟನಾ ಸ್ಥಳಕ್ಕಾಗಮಿಸಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ಟೋಲ್ ಹೆಲ್ಪ್ ಲೈನ್ ನಂಬರ್ ನೋಡ್ರಿ. ಟೋಲ್ ಹೆಲ್ಪ್ ಲೈನ್ ಯಾರೆಲ್ಲ ಹೋಗ್ತಿರ ಸರ್ ಗೂಗಲ್ ನೋಡ್ರಿ. ಟೋಲ್ ಹೆಲ್ಪ್ ಲೈನ್ ನಂಬರ್ ಸರ್ 112 ನೋಡ್ರಿ. 112 ಪೆಟ್ರೋಲ್ ಗಾಡಿ ಬ್ಲಾಸ್ಟ್ ಆಕೈತಿ. ಅದ ಪೆಟ್ರೋಲ್ ಗಾಡಿ ಬ್ಲಾಸ್ಟ್ ಆಕೈತಿ. ಪೆಟ್ರೋಲ್ ಗಾಡಿ ಹೋದಂದ್ರೆ ಸರಿ ಟೋಲ್ ನಂಬರ್ ಇಲ್ಲ. 11 ಯಾರದಾರಲ್ಲಿ ಅದ್ರೊಳಗೆ ಅದಾರ ಏನಾಯ್ತು ನೋಡ್ರಿ. ಅದ ತಳಗೆ ಹೇಳಿದ್ರಿ ಗಾಡಿ ಅದನ್ನ ಅಲ್ಲಿಂದ ಹೇಳಿದ್ರಿ ಗಾಡಿ ಅದನ್ನ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಧಾರವಾಡ ರಿಪೋರ್ಟರ್ ಶ್ರೀಧರ್. ಮೊನ್ನೆ ಒಂದು IAS ಅಧಿಕಾರಿಯ ಸಾವಿನ ನಂತರ ಅದು ಮಾಸುವ ಮುನ್ನವೇ ಈಗ ಮತ್ತೊಂದು ಆಕ್ಸಿಡೆಂಟ್ ಆಗಿದೆ. ಭೀಕರ ಆಕ್ಸಿಡೆಂಟ್. ಯಾವಾಗಾಯಿತು, ಹೇಗಾಯಿತು, ಇನ್ನು ಆ ಕಾರಿನ ಸಮಸ್ಯೆ ಏನಾದರೂ ಇತ್ತಾ ಅಂತ? ಖಂಡಿತ ಈಗಾಗಲೇ ಇವತ್ತು ಆಗಿರುವಂತ ದುರ್ಘಟನೆ ಇದು ಇಡೀ ರಾಜ್ಯ ಪೊಲೀಸ್ ಬೆಚ್ಚಿ ಬೀಳಿಸಿರುತ್ತೆ. ಯಾಕಂತಂದ್ರೆ ಈಗಾಗಲೇ ಲೋಕಾಯುಕ್ತದಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂತ ಪಂಚಾಕ್ಷರಿ ಸಾಲಿಮಠ ಅವರು ಇವತ್ತು ಹಾವೇರಿಯಿಂದ ಅವರು ಗದಗ್ಗೆ ಹೊರಟಿದ್ರು. ಇಂಥ ವೇಳೆಯಲ್ಲಿ ಈಗಾಗಲೇ ಗದಗ್ ಇನ್ನೇನ್ ಸಮೀಪ ಇತ್ತು ಅಣ್ಣಿಗಿರಿಯ ಹೊರವಲಯದಲ್ಲಿ ಅವರು ಒಂದು ಡಿವೈಡರ್ಗೆ ಕಾರ್ ಡಿಕ್ಕಿ ಆಗುತ್ತೆ. ಡಿಕ್ಕಿ ಆದ ತಕ್ಷಣ ಅದು ಒಂದು ಹೊಲದಲ್ಲಿ ಹೋಗುತ್ತೆ. ಹೊಲದಲ್ಲಿ ಹೋಗಿ ಮತ್ತೆ ಹೈವೇಗೆ ಬರುತ್ತೆ. ಹೈವೇಗೆ ಬಂದು ಮತ್ತೆ ಬೇರೆ ಅಂದ್ರೆ ಹೊಲದಲ್ಲಿ ಹೋಗಿ ನಿಂತು ದಗದಗ ಹುಟ್ಟು ಹೊಡೆದಿರುವಂಥದ್ದು. ಈಗಾಗಲೇ ಕಾರ್ನಲ್ಲಿದ್ದಂತ ಇನ್ಸ್ಪೆಕ್ಟರ್ ಸಜೀವ ದಹನ ಆಗಿರುವಂಥದ್ದು. ಆ ದಹನ ಆಗುವಂತ ವೇಳೆಯಲ್ಲಿ ವಿಡಿಯೋ ಕೂಡ ಗಮನಿಸಬಹುದು. ತುಂಬಾನೇ ನೋಡೋ ಕೂಡ ಆಗ್ತಾ ಇಲ್ಲಂತ ವಿಡಿಯೋ ಅದು. ಯಾಕಂತಂದ್ರೆ ಅಲ್ಲಿ ಅವರು ಹೊತ್ತು ಉರಿಯುವಂತ ವಿಡಿಯೋವನ್ನ ಚಿತ್ರೀಕರಣ ಮಾಡಿದಂತ ಜನರು ಕೂಡ ಶಾಕ್ ಆಗಿದ್ರು. ಯಾರು ಕೂಡ ಅದ್ರ ಬಳಿ ಹೋಗ್ಲಿಲ್ಲ. ಅದಾದ್ಮೇಲೆ ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಬಂದು ಬೆಂಕಿ ಕೂಡ ಆ ಗಾಳಿ ಅವರ ಪ್ರಾಣಿ ಪಕ್ಷಿ ಹಾರಿ ಹೋಗಿತ್ತು. ಇನ್ನು ಈ ಬಗ್ಗೆ ಅಣ್ಣಿಗಿರಿ ಪೊಲೀಸರು ಕೂಡ ದೌಡಾಯಿಸಿ ಅದನ್ನ ಒಂದು ಪರೀಕ್ಷೆಗೆ ಈಗಾಗಲೇ ಮಾಡಿದ್ರು. ಯಾಕಂತಂದ್ರೆ ಯಾರು ಈ ರೀತಿಯಾಗಿ ಡ್ರೈವ್ ಮಾಡಿದ್ರು ಅಥವಾ ಯಾರು ಇದು ಚಾಲಕರು ಅನ್ನೋದು ಬಹಳಷ್ಟು ಕನ್ಫ್ಯೂಸ್ ಆಗಿದ್ರು. ಬಳಿಕ ಗೊತ್ತಾಗುತ್ತೆ ಇದು ಇನ್ಸ್ಪೆಕ್ಟರ್ ಸಾಲಿಮಠ ಅವರು ಅಂತೇಳಿ. ಆಮೇಲೆ ಒಂದಿಷ್ಟು ಪ್ರೊಸೆಸ್ ಇರುತ್ತೆ, ಅದನ್ನೆಲ್ಲನೂ ಕೂಡ ಮಾಡ್ತಾ ಬಂದ್ರು. ಇನ್ನು ಅಧಿಕಾರಿಗಳು ಸೇರಿದಂತೆ ಈಗಾಗಲೇ SP ಗುಂಜನ್ ಆರ್ಯ ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ರು. ಅಷ್ಟೇ ಅಲ್ಲದೆ ಈಗಾಗಲೇ ಹಲವಾರು ಅಧಿಕಾರಿಗಳು ಅಂದ್ರೆ
ಹುಬ್ಬಳ್ಳಿ ಮತ್ತು ಧಾರವಾಡ ನಗರದ ಗ್ರಾಮೀಣ ಠಾಣೆ ಎಲ್ಲರೂ ಸಿಪಿಐಗಳು ಕೂಡ ಭೇಟಿಯನ್ನು ನೀಡಿ ಯಾವ ರೀತಿಯಾಗಿ ಈ ಒಂದು ಇನ್ಸಿಡೆಂಟ್ ಆಯಿತು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನ ಆರಂಭಿಸಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಅವರ ವೇಗವೇ ಅವರ ಪ್ರಾಣಕ್ಕೆ ಕುತ್ತಾಯ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಯಾಕಂತಂದ್ರೆ ಅಪೋಸಿಟ್ ಹೋಗುವಂತ ವಾಹನ ಈ ಕಡೆ ಅಂದ್ರೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಗದಗ ಮಾರ್ಗವಾಗಿ ಬಂದು ನಿಲ್ಲುತ್ತೆ. ಅಷ್ಟೇ ಅಲ್ಲದೆ ಕೂಡ ಯಾರು ಕೂಡ ಅಲ್ಲಿಗೆ ಹೋಗದೆ ಇರುವಂತ ಅಂದ್ರೆ ಪ್ರಯಾಣಿಕರು ಇಲ್ಲದೆ ಇರುವಂತ ಸಮಯದಲ್ಲಿ ಆಗಿರುವಂತ ಘಟನೆ ಆಗಿರೋದ್ರಿಂದ ಎಲ್ಲರೂ ಕೂಡ ಬೆಂಕಿಯನ್ನು ನಂದಿಸಬೇಕು ಅನ್ನೋ ಕಾರಣಕ್ಕೆ ಎಷ್ಟೇ ಪ್ರಯತ್ನ ಪಟ್ಟು ಕೂಡ ಅದಾಗಿಲ್ಲ. ಹೀಗಾಗಿ ಅವರು ಕಾರ್ನಲ್ಲೇ ಸಜೀವ ದಹನ ಆದ್ರು. ಅದನ್ನ ಒಂದಿಬ್ರು ವಿಡಿಯೋವನ್ನ ಮಾಡಿ ಅದನ್ನ ಈಗಾಗಲೇ ನೋಡುವಂತ ಸ್ಥಿತಿಯನ್ನು ಕೂಡ ಆಗಿದೆ. ಸದ್ಯ SP ಗುಂಜನ್ ಆರ್ಯ ಕೂಡ ಬಂದು ತನಿಖೆಯನ್ನ ಆರಂಭಿಸಿದ್ರೆ. ಅಷ್ಟೇ ಅಲ್ಲದೆ ಇದ್ರ ಬಗ್ಗೆ ಅಂದ್ರೆ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಆಕ್ಸಿಡೆಂಟ್ ಯಾವ ರೀತಿ ಆಯ್ತು, ಇನ್ನು NH ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಇದರಲ್ಲಿ ಏನಾದ್ರು ಲೋಪದೋಷ ಇತ್ತಾ ಅಥವಾ ವೇಗವೇ ಅವ್ರಿಗೆ ಕಾರಣ ಆಯ್ತಾ ಅನ್ನೋದನ್ನು ಕೂಡ ಈಗಾಗಲೇ ತನಿಖೆಯನ್ನ ಆರಂಭಿಸಿರುವಂತದ್ದು. ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಧರ್. ಸರ್ ಫೈರ್ದವ್ರಿಗೆ ಕಾಲ್ ಮಾಡಿ. ಟೋಲ್ ಹೆಲ್ಪ್ ಲೈನ್ ನಂಬರ್ ಇದೆ ನೋಡ್ರಿ. ಟೋಲ್ ಹೆಲ್ಪ್ ಲೈನ್ ಯಾರೆಲ್ಲ ಹೋಗ್ತಿರ ಸರ್ ಗೂಗಲ್ ನೋಡ್ರಿ. ಟೋಲ್ ಹೆಲ್ಪ್ ಲೈನ್ ನಂಬರ್ ಸರ್ 112 ನೋಡ್ರಿ. 112 8 ಗಂಟೆಗೆ ಭದ್ರಾಪುರ ಊರ ಹತ್ರ ನಡವಳಿ ಕ್ರಾಸ್ ದಾಟ್ ಆದಮೇಲೆ ನಮ್ಮ ಇನ್ಸ್ಪೆಕ್ಟರ್ ಪಂಚಾಕ್ಷರಿ ಸಾಲಿಮಠ ಅಂತ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಆಗಿ ಹಾವೇರಿ ಕೆಲಸ ಮಾಡ್ತಾರೆ. ಆಕ್ಸಿಡೆಂಟ್ ಆಗಿ ಅವರು ಸತ್ತೋಗಿದ್ದಾರೆ. ಅದು ಊರು ಬರುತ್ತೆ ಮುರುಗೋಡು, ಬೆಳಗಾವಿ ಡಿಸ್ಟ್ರಿಕ್ಟ್. ಮತ್ತು ಈಗ ಫ್ಯಾಮಿಲಿ ಅವರು ಗದಗಲ್ಲಿದ್ದರು. ಸೊ ಅವರು ಹಾವೇರಿಯಿಂದ ಗದಗಕ್ಕೆ ಹೊಂಟಿದ್ರು. ಸಂಜೆ ಸುಮಾರು 5 ಗಂಟೆಗೆ ಹಾವೇರಿ ಬಿಟ್ಟಿದ್ದರು. ಅದಾದಮೇಲೆ 2 ತಿಂಗಳು ಹಿಂದೆ ಅವ್ರದ್ದು ಟ್ರಾನ್ಸ್ಫರ್ ಆಗಿತ್ತು ಇಲ್ಲಿ ಲೋಕಾಯುಕ್ತಲ್ಲಿ. ಮತ್ತು ಈಗ ಮನೆಯಲ್ಲಿ ಅವರು ಫ್ಯಾಮಿಲಿಯಲ್ಲಿ ಇಬ್ಬರು ಮಗ ಇದ್ದಾರೆ. ಮತ್ತು ಗಾಡಿ ಈಗ ಹುಬ್ಳಿಯಿಂದ ಗದಗ ಕಡೆಗೆ ಹೋಗ್ತಿದ್ದು. ಈಗ ಈ ಡಿವೈಡರಿಂದ ಜಂಪ್ ಆಗಿ ಸುಮಾರು ಆಫ್ ರೋಡ್ ಆದಮೇಲೆ 50 ಮೀಟರ್ಸ್ ಮುಂದೆ ಹೋಗಿ ಆದಮೇಲೆ ಸಂಜೆ ಸಾಯಂಕಾಲ ಸುಮಾರು 7:30 8 ಗಂಟೆಗೆ ಭದ್ರಾಪುರ ಊರು ನಮ್ಮ ಅಣ್ಣಿಗೇರಿ ಪೊಲೀಸ್ ಠಾಣೆ ಬರುತ್ತೆ. ಅಲ್ಲಿ ಒಂದು ಕಾರು ಫೆಟಲ್ ಆಕ್ಸಿಡೆಂಟ್ ಆಗಿದ್ದಾರೆ. ಅದರಲ್ಲಿ ಒಬ್ಬರೇ ತೀರೋಗಿದೆ. ಅವ್ರ ಹೆಸರು ಪಂಚಾಕ್ಷರಿ ಸಾಲಿಮಠ ಅಂತ. ಅವರು ನಮ್ಮ ಇನ್ಸ್ಪೆಕ್ಟರ್ ಇದ್ದರು, ಹಾವೇರಿ ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಿದ್ರು. ಅವರು 2003 ಬ್ಯಾಚ್ PSI ಆ್ಯಕ್ಚುಲಿ. ಸೊ ಆಕ್ಸಿಡೆಂಟಲ್ಲಿ ಫುಲ್ ಅವ್ರಿಗೆ ಡೆತ್ ಆಗಿದೆ ಇವತ್ತು. ನಾವೀಗ ಸ್ಪಾಟಲ್ಲಿ ಇದ್ದೀವಿ, ಪ್ರೈಮರಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಬಹುಶಃ ಅಲ್ಲಿ ಒಂದು ಮದುವೆ ಇತ್ತು, ಮದುವೆ ಅಟೆಂಡ್ ಮಾಡಿಕೊಂಡು ಈಗ ಗದಗ ಕಡೆಗೆ ಬರ್ತಿದ್ರು. ಅವರು ಫ್ಯಾಮಿಲಿ ಮಿಸ್ಸಸ್ ಮತ್ತು ಮಕ್ಕಳು